ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಂತೂ ಇಂತೂ ರಾಷ್ಟ್ರ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳ ಮಧ್ಯದಲ್ಲಿ ಒಂದು ಸಂಚಲನಕಾರಿ ವಿದ್ಯಮಾನ ನಡೀತಾ ಇರೋ ಹಂಗೆ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೆಜಾರಿಟಿಗೆ ಬರಲಿಲ್ಲ ಅಂದಾಗ ಇದು ಡೌನ್ಫಾಲ್ ನಿಧಾನವಾಗಿ ಆರಂಭವಾಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ವಿಪಕ್ಷಗಳಿದ್ವು. ಬಟ್ ಬ್ಯಾಕ್ ಟು ಬ್ಯಾಕ್ ವಿಧಾನಸಭಾ ಚುನಾವಣೆಗಳನ್ನು ಗೆದ್ದುಕೊಳ್ತಾ ಹೋದಾಗ ಇಂಥ ದಾರಿಗಳ ಹೊರತಾಗಿ ಬೇರೆ ಏನೂ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬಿಟ್ಟು ಹೋದವರೆಲ್ಲ ವಾಪಸ್ ಬನ್ನಿ. ಕರೆಕ್ಟ್ ಇದೆಯಲ್ಲ? ಕರೆ ಅಜಿತ್, ನೋಡಿ, ಇದರಲ್ಲಿ ಬಿ ಜೆ ಪಿಗಿಂತ ಜಾಸ್ತಿ ಈ ಬೆಳವಣಿಗೆ ಲಾಭ ಆಗ್ತಕ್ಕಂಥ ರೀತಿಯಲ್ಲಿ ತೋರ್ತಾ ಇರೋದು ಕಾಂಗ್ರೆಸ್ಗೆ. ಎಸ್ ಎಸ್ ಯಾಕಂದರೆ ಬಿ ಜೆ ಪಿ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆಯನ್ನು ಗೆಲ್ತು, ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೆದ್ದಿದೆ. ಆದರೆ ತೃಣಮೂಲ್ ಕಾಂಗ್ರೆಸ್ನ ಒಂದು ಐರನ್ ಹ್ಯಾಂಡ್ ಏನಿತ್ತು, ಕಬ್ಬಿಣದ ಕೈಯಿಂದ 15 ವರ್ಷಗಳ ಕಾಲ ಆಡಳಿತವನ್ನು ಮಮತಾ ಬ್ಯಾನರ್ಜಿಯನ್ನು ನಡೆಸಿದ್ರು, ಅಧಿಕಾರ ಕಳೆದುಕೊಂಡ ತಕ್ಷಣ ಅದು ಛಿದ್ರ ಛಿದ್ರ ಆಗ್ತಾ ಇದೆ. ಹೌದು. ಸೊ ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ ನಮಗೊಂದು ಅವಕಾಶ ಇದೆ ಇದರಲ್ಲಿ. ಯಾಕಂದರೆ ನೋಡಿ, ಪ್ರಾದೇಶಿಕ ಪಕ್ಷಗಳಿಗೆ ಕಾಂಗ್ರೆಸ್ ಬಗ್ಗೆ ಇರ್ತಕ್ಕಂಥ ಆತಂಕ ಏನು, ಫಸ್ಟಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿಬಿಡ್ತವೆ. ಅದಕ್ಕಾಗಿ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸನ್ನು ಐದರ್ ದೂರ ಇಡ್ತಿದ್ವು, ಜೂನಿಯರ್ ಪಾರ್ಟ್ನರ್ ಆಗಿ ಮೈತ್ರಿಯನ್ನಾದರೂ ಮಾಡ್ಕೊಳ್ತಾ ಇದ್ವು. ಆದರೆ ತೃಣಮೂಲ್ ಕಾಂಗ್ರೆಸ್ಗೆ ಪಶ್ಚಿಮ ಬಂಗಾಳದಲ್ಲಿ ಅನಿಸ್ತು ಕಾಂಗ್ರೆಸ್ಸನ್ನು ಬಿಟ್ಕೊಟ್ರೆ CPM ಒಳಗಡೆ ಬರುತ್ತೆ, ಇಲ್ಲ ದೂರ ಇಟ್ಟರೂ ಕೂಡ ಏನು ಮುಸ್ಲಿಂ ಮತಗಳು ಅವ್ರಿಗೆ ಹೋಗ್ತಾ ಇಲ್ಲ, ನಾವು ಫಾರ್ಮಿಡೇಬಲ್ ಇದ್ದೀವಿ, ನಮಗೆ ಬರ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ತೃಣಮೂಲ್ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ಸನ್ನು ದೂರ ಇಡ್ತು. ಎಲ್ಲಿವರೆಗಂದರೆ ಬೆಂಗಳೂರಿನ ಸಭೆಯಲ್ಲಿ ಭಾಗವಹಿಸಿದ ನಂತರ, ಬೆಂಗಳೂರಿನ ಸಭೆಯಲ್ಲೇನು 2023 ಭಾಗವಹಿಸಿದ್ರು ಮಮತಾ ಬ್ಯಾನರ್ಜಿ, ಅದಾದ್ಮೇಲೆ ಅವ್ರು ಪಟ್ನಾ ಸಭೆ, ಹೈದರಾಬಾದ್ ಸಭೆ, ಯಾವ ಸಭೆಯಲ್ಲೂ ಪಾಲ್ಗೊಳ್ಳಿಲ್ಲ ಅವರು. ನೇರವಾಗಿ ಸಭೆಗೆ ಹೋಗಿದ್ದೆ ಮೊನ್ನೆ ದಿಲ್ಲಿಯಲ್ಲಿ. ಈಗ ಮಮತಾ ಬ್ಯಾನರ್ಜಿಗೆ ಒಂದು ರೀತಿ ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿದ್ದಾರೆ ಅವರು. ಸೊ ಕಾಂಗ್ರೆಸ್, ಇದು ಆಫರ್ ಕಾಂಗ್ರೆಸ್ದು, ತೃಣಮೂಲದಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಿದೆ, ನೀವು ವಾಪಸ್ 1998ರಲ್ಲಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಘಟಕ ನನ್ನ ಜೊತೆ ನಿಲ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮಮತಾ ಬ್ಯಾನರ್ಜಿ ಪಾರ್ಟಿಯಿಂದ ದೂರ ಹೋದರು. ಕರೆಕ್ಟ್. 1998ರಲ್ಲಿ ಯಾವಾಗ ಸೋನಿಯಾ ಗಾಂಧಿ AICCಯ ಅಧ್ಯಕ್ಷರಾಗಿ ವಾಪಸ್ ಬಂದ ನಂತರ ಹೋಗಿದ್ದೆವರು ಮಮತಾ ಬ್ಯಾನರ್ಜಿ. ಹೌದು. ಅದಾದ್ಮೇಲೆ ಅವರು NDA ಪಾರ್ಟ್ನರ್ ಆದರು, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆದರು. ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಮಮತಾ ಬ್ಯಾನರ್ಜಿಗೆ ನೀವು ವಾಪಸ್ ಬನ್ನಿ. ಯಾಕಂದರೆ ಕಾಂಗ್ರೆಸ್ಗೂ ಕೂಡ ಹೊಸ ರಾಜ್ಯಗಳು ಸಿಗ್ತಾ ಇಲ್ಲ. ಹೌದು. ಕಾಂಗ್ರೆಸ್ಸು ಬೆಳೀತಾ ಇರೋದು ಅಟ್ ದ ಕಾಸ್ಟ್ ಆಫ್ ಅದರ್ ಪಾರ್ಟೀಸೇ ಹೊರತು BJPಯನ್ನು ಟೇಕ್ ಆನ್ ಮಾಡಿ ಕಾಂಗ್ರೆಸ್ ಇನ್ನೂ ತನಕ ಬೆಳೀತಾ ಇಲ್ಲ, ಸದ್ಯಕ್ಕಂತರೂ ಬೆಳೀತಾ ಇಲ್ಲ. ಕರ್ನಾಟಕದಂಥ ರಾಜ್ಯಗಳಲ್ಲಿದೆ, ಬಟ್ ಬೇರೆ ಕಡೆ ಇಲ್ಲ. ಬಟ್ ಕರ್ನಾಟಕದಲ್ಲಿ ಅಜಿತ್ ಆಲ್ಟರ್ನೇಟಿವ್ ಆಡಳಿತ ಬಂದಿದೆ ಅಷ್ಟೇ. ಎಸ್. ಅಟ್ ದ ಕಾಸ್ಟ್ ಆಫ್ BJP ಬೆಳೆದು ಬಿಡ್ತು ಅನ್ಲಿಕ್ಕೆ 28 ಕಾಂಗ್ರೆಸ್ ಗೆದ್ರೆ ಅವಾಗ ಅದನ್ನು ಹಂಗೆ ವಿಶ್ಲೇಷಣೆ. ರೈಟ್. ಈಗಿರುವ ಪರಿಸ್ಥಿತಿಯಲ್ಲಿ BJP ಅಟ್ ದ ಕಾಸ್ಟ್ ಆಫ್ ಕಾಂಗ್ರೆಸ್ ಬೆಳೀತಾ ಇದೆ. ಕಾಂಗ್ರೆಸ್ ಬೆಳೀತಾ ಇರೋದು ಅಟ್ ದ ಕಾಸ್ಟ್ ಆಫ್ ಅದರ್ ಪಾರ್ಟೀಸ್. ಈಗ ಕೇರಳದಲ್ಲಿ ಅಧಿಕಾರ ಸಿಕ್ತು, CPM ಅಧಿಕಾರ ಹೋಯಿತು, ಕಾಂಗ್ರೆಸ್ಗೆ ಬಂತು. BJPಗೆ ಅದರದ್ದೇನು ನಷ್ಟ ಆಗಲಿಲ್ಲ. ಹೌದು. ಪಶ್ಚಿಮ ಬಂಗಾಳ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಯಸ್ತಾ ಇರೋದೇನು ಅಂತಂದರೆ, ಈಗ ನಮ್ಮದು 100 ಸೀಟ್ ಇವೆ, ಈ 2-3 ರಾಜ್ಯಗಳಲ್ಲಿ ನಮಗೆ ವಾಪಸ್ ಮರ್ಜರ್ ಆಗಿಬಿಡ್ತು ಅಂದರೆ ನಾವು 150-160ಗೆ ಹೋಗ್ಬಿಡ್ತೀವಿ. ಥರ್ಡ್ ಫ್ರಂಟ್ ಚಾನ್ಸಸ್ಗಳು ಕಡಿಮೆ ಆಗಿಬಿಡ್ತವೆ. ಈಗ ನೋಡಿ, ಇನ್ನೊಂದು ಚಾನ್ಸಸ್ ಇದೆ. ಈಗ DMK BJP ಹತ್ರನೂ ಹೋಗೋಕ್ಕಾಗಲ್ಲ, ಕಾಂಗ್ರೆಸ್ ಮತ್ತು TVK ಮೈತ್ರಿ ಮಾಡ್ಕೊಂಡಿರೋದ್ರಿಂದ DMK ನೇತೃತ್ವದಲ್ಲಿ ಒಂದು ಥರ್ಡ್ ಫ್ರಂಟ್ ಇರಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಇದೆ. ನಮ್ಗೆ BJPನೂ ಬೇಡ, ಕಾಂಗ್ರೆಸ್ಸು ಬೇಡ. ಕಾಂಗ್ರೆಸ್ ಹತ್ರ BJP ಜೊತೆ ಹೋಗೋಕ್ಕಾಗಲ್ಲ ಅಂತಾರೆ. ಹಿಂದೆ BJP ಜೊತೆಗಿದ್ದವ್ರು ಹಿಂದೆ ಅಜಿತ್, ಹಿಂದೆ BJP ಜೊತೆಗಿದ್ರು ಕೂಡ ಅವರೇನೊಂದು ಸ್ಟ್ಯಾಂಡನ್ನು ಪಬ್ಲಿಕ್ಲಿ ತೆಗೆದುಕೊಂಡಿದ್ದಾರೆ. ಡೇ ಟು ಡೇ ಅಫೇರ್ಸ್ ಅಲ್ಲಿ ಅವ್ರು BJP ಜೊತೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಉದಯನಿಧಿ ಸ್ಟಾಲಿನ್ ತೆಗೆದುಕೊಂಡಿರ್ತಕ್ಕಂಥ ಸ್ಟ್ಯಾಂಡ್ BJPಗೂ ಅದು ಸೂಟೇಬಲ್ ಅಲ್ಲ, DMKಗೂ ಸೂಟೇಬಲ್ ಇಲ್ಲ. ಕರೆಕ್ಟ್. ಮೈತ್ರಿ ವಿಷಯಾಧಾರಿತ ಬೆಂಬಲವನ್ನು ಕೊಡ್ಬೋದೇನೋ ಅವರು. ಈಗ ಫಾರ್ ಎಕ್ಸಾಂಪಲ್ ಡಿಲಿಮಿಟೇಷನ್ ತೆಗೆದುಕೊಂಡು ಬಂದ್ರಪ್ಪ,
ಅವರು ಇಲ್ಲ DMK ಇಲ್ಲಿ ತಮಿಳ್ನಾಡಿನಲ್ಲಿ ಸೀಟ್ ಜಾಸ್ತಿ ಮಾಡ್ತೀವಿ ಅಂದರೆ ಬೆಂಬಲ ಕೊಟ್ಬಿಡ್ಬೋದು. ಹೌದು, ಅದು ಅಬ್ಸ್ಟೇನ್ ಆದರೂ ಹಾಗಾಗಿ DMK ಒಂದು ಥರ್ಡ್ ಫ್ರಂಟ್ನ ಚಾನ್ಸಸ್ ಅನ್ನು ಓಪನ್ ಇಟ್ಟಿರುತ್ತೆ. ಹೀಗಿರುವಾಗ ಕಾಂಗ್ರೆಸ್ ಏನು ಬಯಸ್ತಿದೆ ಅಂತಂದ್ರೆ, ನಾವು 99-100 ಇದ್ದೀವಿ, ನಾವೇನಾದರೂ 150-160 ಹೋಗಬೇಕು, ಥರ್ಡ್ ಫ್ರಂಟ್ ಚಾನ್ಸಸ್ ಕಡಿಮೆ ಆಗಬೇಕು ಅಂತಂದ್ರೆ, ಕಾಂಗ್ರೆಸ್ ಬಲಿಷ್ಠ ಆಗಬೇಕು ಅಂದ್ರೆ ನಮ್ಮನ್ನ ಬಿಟ್ಟು ಹೋಗಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ವಾಪಸ್ ಬರಬೇಕು. ಇದು ಕಾಂಗ್ರೆಸ್ನ ಪ್ರಸ್ತಾವನೆ. ಮಮತಾ ಬ್ಯಾನರ್ಜಿಗೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮಾನ ಉಳಿದ್ರೆ ಸಾಕು ಅನ್ನುವ ಪರಿಸ್ಥಿತಿ ತೃಣಮೂಲ್ ಕಾಂಗ್ರೆಸ್ ಇದೆ. ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಪೊಲಿಟಿಕಲ್ ಹಾರ್ಡ್ ಪೊಲಿಟಿಕಲ್ ಟ್ರೂತ್ ಅದು ಅಲ್ವಾ. ಹೀಗಿರುವಾಗ ಮಮತಾ ಬ್ಯಾನರ್ಜಿ ಮರ್ಜ್ ಆಗ್ತಾರಾ, ಹೊರಗುಳಿತಾರ? ನನಗನ್ಸುತ್ತೆ ಅಜಿತ್, ಮರ್ಜ್ ಆಗಿ ಪೊಲಿಟಿಕ್ಸ್ ಮಾಡೋದು ಅವ್ರಿಗೂ ಕಷ್ಟ ಇದೆ. 98ರಿಂದ ಏಕಚಕ್ರಾಧಿಪತ್ಯದಲ್ಲಿದ್ದಾರೆ, 2011ರಿಂದ 26ರವರೆಗೆ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತ್ಯದಲ್ಲಿದ್ದಾರೆ. ಏಕಾಏಕಿ ಹೆಂಗೆ ಹೋಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ತೊಗೋಬೇಕು, ಇಲ್ಲಿ ಡಿಸಿಷನ್ ಮಾಡಿಸ್ಬೇಕು, ಅಲ್ಲಿ ಅಧೀರ್ ರಂಜನ್ ಚೌಧರಿ ಇದ್ದಾರೆ. ಹೌದು, ಇದೆಲ್ಲ ಹೆಂಗೆ ಮ್ಯಾನೇಜ್ ಅದು? ಈಗ ನೋಡಿ, ನೀವು ಸುಷ್ಮಿತಾ ಅವ್ರ ತಂದೆ ಸಂತೋಷ್ ಮೋಹನ್ ದೇವ್ ಭಾಳ ದೊಡ್ಡ ನಾಯಕರಾಗಿದ್ದರು, ಸ್ಟೀಲ್ ಮಿನಿಸ್ಟರ್ ಆಗಿದ್ದರು UPA ಗೌರ್ಮೆಂಟಲ್ಲಿ. ಅವರು ಅಲ್ಲಿ ತರುಣ್ ಗೊಗೊಯ್ ಮಗನ ಜೊತೆ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ತೃಣಮೂಲ್ಗೆ ಹೋದ್ರು. ಇಲ್ಲಿ ತೃಣಮೂಲ ಡೆಸಿಮೇಟ್ ಆದಾಗ ಅವ್ರು ಗುಳಿತಿರ್ತಕ್ಕಂಥ ಏಕೈಕ ಆಪ್ಷನ್ ಏನು? ಹೇಮಂತ್ ಬಿಸ್ವಾ ಶರ್ಮಾ, BJP. ಈ ಪರಿಸ್ಥಿತಿಯಲ್ಲಿ ಮಮತಾ ವಾಪಸ್ ಮೈತ್ರಿ ಮಾಡ್ಕೊಳ್ತಾರ? ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಂಜಯ್ ರಾವುತ್ ಐಡಿಯಾ ಫ್ಲೋಟ್ ಮಾಡಿದ್ದು. ಇರಿ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅದನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.